ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ, ನಿಮ್ಮ ಮನೆ ಗೋಡೆಗಳಿಗೆ ವಾಟರ್ ಪೇಂಟ್ ಸೂಕ್ತವಾಗುತ್ತೋ ಅಥವಾ ಆಯಿಲ್ ಪೇಂಟು ಸೂಕ್ತವಾಗುತ್ತೋ, ಆಯಿಲ್ ಪೇಂಟ್ ಎಷ್ಟು ಕಾಲ ದೀರ್ಘಕಾಲ ಬಾಳಿಕೆ ಬರುತ್ತೆ, ಇಲ್ಲ ವಾಟರ್ ಪೇಂಟ್ ಎಷ್ಟು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅದೇ ರೀತಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಈಗ ಆಯಿಲ್ ಪೇಂಟ್ ಗೋಡೆಗಳಿಗೆ ಹಚ್ಚೋದ್ರಿಂದ ಭಾಳ ಜನ ಅಂದ್ಕೊಂಡಿರ್ತಾರೆ ವಾಶ್ ಮಾಡ್ಕೋಬೋದು, ನೀರು ಹಾಕಿ ಏನು ತೊಂದರೆ ಆಗಲ್ಲ ಅಂತ ಭಾಳ ತಪ್ಪು ಭಾವಿಸ್ತಾರೆ. ದಯಮಾಡಿ ಯಾರು ಕೂಡ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಈ ಹಳ್ಳಿಗಳಲ್ಲಿ ತುಂಬ ಜನ ಅದೇ ರೀತಿ ಮಾಡ್ತಾರೆ. ಆಯಿಲ್ ಪೇಂಟ್ ಹಚ್ಚೋದ್ರಿಂದ ನಮ್ಮ ಮನೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ. ಮತ್ತಂದರೆ ಯಾವುದೋ ಶುಭ ಸಮಾರಂಭ ಆಗಲಿ, ನಮ್ಮ ಮನೆಯಲ್ಲಿ ಫಂಕ್ಷನ್ ಆಗಲಿ, ನೀರು ಹಾಕಿ ಸಂಪೂರ್ಣವಾಗಿ ವಾಶ್ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆಯಿಲ್ ಪೇಂಟ್ ಒಂದು ಸಾರಿ ನಿಮ್ಮ ಮನೆ ಗೋಡೆಗಳಿಗೆ ಹಚ್ತು ಅಂದರೆ ಲೈಫ್ ಟೈಮ್ ಮುಗೀತು. ಅದೇ ಆಯಿಲ್ ಪೇಂಟನ್ನು ಪದೇ ಪದೇ ಹಚ್ತಾ ಹೋಗಬೇಕು. ವಾಟರ್ ಪೇಂಟ್ ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ಕುತ್ಕೊಳ್ಳಲ್ಲ, ಅದು ಒಂದು ನೆನಪಿನಲ್ಲಿರಬೇಕು. ಇನ್ನೂ ಒಂದು, ಆಯಿಲ್ ಪೇಂಟ್ ಎಲ್ಲಾದರೂ ಕಿತ್ತು ಅಂದರೆ ಭಾರಿ ಕಿರಿಕಿರಿ ಉಂಟು ಮಾಡುತ್ತೆ. ನೀವು ಮತ್ತೆ ಆಯಿಲ್ ಪೇಂಟ್ ಅದ್ರ ಮೇಲೆ ಹಚ್ತು ಅಂದರೆ ಸರಿಯಾಗಿ ಕಾಣೋಂಗಿಲ್ಲ. ಅದಕ್ಕೋಸ್ಕರ ಆಯಿಲ್ ಪೇಂಟ್ ಗೋಡೆಗಳಿಗೆ ಯಾರು ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಆಯಿಲ್ ಪೇಂಟು ನಿಮ್ಮ ಮನೆ ಕಿಟಕಿಗಾಯಿತು ಅಥವಾ ಡೋರಿಗಾಯಿತು, ಮತ್ತೊಂದು ಅಂದರೆ ಗೇಟು, ಕಬ್ಬಿಣ ಟೇರ್ಕೇಸ್ ಗ್ರಿಲ್ ಆಯಿತು, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮಾಡಬೇಕು. ಅದನ್ನು ಬಿಟ್ಟು ನಾವು ಪೂರ್ತಿ ಮನೆಗೆ ಆಯಿಲ್ ಪೇಂಟ್ ಯೂಸ್ ಮಾಡ್ತೀವಿ ಅಂದರೆ ಅದು ತಪ್ಪು. ಯಾರು ಕೂಡ ಆ ಥರ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ವಾಟರ್ ಪೇಂಟ್ ಅಂದರೆ ಆಗಲ್ಲ. ನಮ್ಮ ಮನೆ ವಾಟರ್ ಪೇಂಟಲ್ಲೂ ಕೂಡ ನಿಮಗೆ ವಾಷೇಬಲ್ ಸಿಗುತ್ತೆ. ನೀವು ನೀರು ಹಾಕ್ಕೊಂಡು ಕ್ಲೀನಾಗಿ ಸೋಪ್ ಆಯಿತು, ಸೋಪಾಯಿಲ್ ಆಯಿತು ತೊಳ್ಕೊಂಡು ನೀವು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅದೇ ರೀತಿ ವಾಟರ್ ಪೇಂಟ್ ಹಚ್ತಾ ಹೋದಂಗೆಲ್ಲ ಒಂದು ವೇಳೆ ಎಲ್ಲಾದರೂ ವಾಲ್ ಪುಟ್ಟಿ ಆಯಿತು, ವಾಟರ್ ಪೇಂಟ್ ಆಯಿತು ಕಿತ್ತು ಅಂದರೆ ನಾವು ಮತ್ತೆ ವಾಲ್ ಪುಟ್ಟಿ ಮಾಡಿಬಿಟ್ಟು ಪೇಂಟ್ ಹಚ್ಚಿದರೆ ಮತ್ತು ನಿಮಗೆ ಮುಂಚೆ ಯಾವ ರೀತಿ ಇತ್ತೋ ಅದೇ ರೀತಿ ಕಾಣುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವಾಟರ್ ಪೇಂಟನ್ನೇ ಯೂಸ್ ಮಾಡಿ. ವಾಟರ್ ಪೇಂಟಲ್ಲಿ ನಿಮಗೆ ಸಂಪೂರ್ಣವಾಗಿ ವಾಷಬಲ್ ಪೇಂಟ್ಗಳಿರುತ್ತೆ, ಸ್ವಲ್ಪ ಕಾಸ್ಟ್ಲಿ. ಆಯಿಲ್ ಪೇಂಟಿಗೆ ಅದಕ್ಕೆ ಕಂಪೇರ್ ಮಾಡಿದರೆ ವಾಟರ್ ಪೇಂಟ್ ಕಾಸ್ಟ್ಲಿ ಇರುತ್ತೆ. ಆದರೆ ಆಯಿಲ್ ಪೇಂಟ್ ಇರುವಂಥ ಕಿಮ್ಮತ್ತೇ ಬೇರೆ. ಆಯಿಲ್ ಪೇಂಟನ್ನು ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಮಾತ್ರ ಯೂಸ್ ಮಾಡಬೇಕು. ವಾಟರ್ ಪೇಂಟನ್ನು ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡೋದು ಸೂಕ್ತ. ಇನ್ನೂ ಒಂದು, ಈಗ ಬೈ ಚಾನ್ಸ್ ಆಗಿ ವಾಲ್ ಪುಟ್ಟಿ ಕಿತ್ತು ಅಂದರೆ ಆಯಿಲ್ ಪೇಂಟ್ ಹೊಡೆದ ಮೇಲೆ ಭಾರಿ ಸಮಸ್ಯೆ. ಯಾವುದೇ ಕಾರಣಕ್ಕೂ ವಾಲ್ ಪುಟ್ಟಿ ಮಾಡಿ ಮತ್ತೆ ಆಯಿಲ್ ಪೇಂಟ್ ಹಚ್ಚೋದು ಭಾಳ ಕಷ್ಟ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಆಯಿಲ್ ಪೇಂಟನ್ನು ರಿಮೂವ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆಯಿಲ್ ಪೇಂಟನ್ನು ಯಾರು ಕೂಡ ಅಷ್ಟೊಂದು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸಿಟಿ ಜನರು ಗೊತ್ತಿರುತ್ತೆ, ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಆಯಿಲ್ ಪೇಂಟ್ ಹೊಡೆಸ್ಬಿಟ್ಟು ಅದನ್ನ ರಿಮೂವ್ ಮಾಡೋದಕ್ಕೆ ತುಂಬ ಖರ್ಚು ಬರುತ್ತೆ. ಅದಕ್ಕೋಸ್ಕರ ವಾಟರ್ ಪೇಂಟನ್ನೇ ಯೂಸ್ ಮಾಡಿ ಮನೆ ಗೋಡೆಗಳಿಗೆಲ್ಲ. ನೀವು ಮಾಮೂಲಿ ನಿಮ್ಮ ಮನೆ ಡೋರ್ ಆಯಿತು, ಕಿಟಕಿ ಆಯಿತು, ಗ್ರಿಲ್ ಆಯಿತು, ಅಂದರೆ ಗೇಟ್ ಆಯಿತು, ಆಯಿಲ್ ಪೇಂಟ್ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಈ ಒಂದು ನನ್ನ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ದಯಮಾಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.